ನಿಮ್ಮ ದೇಹದಲ್ಲಿರುವ ಚಕ್ರಗಳನ್ನು ತೆರವುಗೊಳಿಸಲು ಮತ್ತು ಗುಣಪಡಿಸಲು ಈ ಮಾರ್ಗದರ್ಶಿ ಧ್ಯಾನಕ್ಕೆ ಸುಸ್ವಾಗತ. ನಿಮ್ಮನ್ನು ಆರಾಮದಾಯಕವಾಗಿಸಿ ನೆಲದ ಮೇಲೆ ಮಲಗಿಕೊಳ್ಳಿ ಅಥವಾ ತುಂಬ ಆರಾಮದಾಯಕ ಸ್ಥಾನದಲ್ಲಿ ಕುಳಿತುಕೊಳ್ಳಿ. ಅದು ನಿಮ್ಮ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಅನುವು ಮಾಡಿಕೊಡುತ್ತದೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಮೂಗಿನ ಮೂಲಕ ಗಾಳಿಯನ್ನು ಎಳೆಯಿರಿ ಮತ್ತು ನಿಮ್ಮ ಬಾಯಿಯ ಮೂಲಕ ಹೊರಹಾಕಿ. ನೀವು ನಿಮ್ಮ ಮೂಗಿನಿಂದ ಕೂಡ ಹೊರಬಿಡಬಹುದು. ಮತ್ತೊಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಆಳವಾದ ಉಸಿರನ್ನು ತೆಗೆದುಕೊಳ್ಳುವಾಗ ನೀವು ಬೆಚ್ಚಗಿನ ಬೆಳಕಿನಲ್ಲಿ ಉಸಿರಾಡುತ್ತಿದ್ದೀರಿ ಮತ್ತು ಅದು ನಿಮ್ಮ ಎಲ್ಲ ಚಕ್ರಕೇಂದ್ರಗಳಿಗೆ ಶಕ್ತಿಯನ್ನು ಒದಗಿಸುವ ನಿಮ್ಮ ದೇಹವನ್ನು ತುಂಬುತ್ತಿದೆ ಎಂದು ಊಹಿಸಿಕೊಳ್ಳಿ. ನಿಮ್ಮ ಹೊಟ್ಟೆಯವರೆಗೂ ಆಳವಾಗಿ ಉಸಿರಾಡಿ. ನಿಮ್ಮ ಹೊಟ್ಟೆಯು ಒಳಗೆ ಮತ್ತು ಹೊರಗೆ ಚಲಿಸಬೇಕು ಮತ್ತು ನಿಮ್ಮ ಭುಜಗಳು ಚಲಿಸಬಾರದು. ಧನಾತ್ಮಕ ಮತ್ತು ಉತ್ತೇಜಕ ಶಕ್ತಿಯನ್ನು ನಿಮ್ಮ ದೇಹದ ಒಳಗೆ ತೆಗೆದುಕೊಳ್ಳುವಂತೆ ಆಳವಾಗಿ ಉಸಿರಾಡಿ. ನೀವು ಉಸಿರಾಡುವಾಗ ನಿಮ್ಮ ಸ್ನಾಯುಗಳಲ್ಲಿನ ಒತ್ತಡವನ್ನು ಬಿಡುಗಡೆ ಮಾಡಿ. ನೀವು ಇದನ್ನು ಕಪ್ಪು ಹೊಗೆಯ ಮೋಡದಂತೆ ಊಹಿಸಿಕೊಳ್ಳಬಹುದು. ಬಿಳಿ ಬೆಳಕಿನಲ್ಲಿ ಉಸಿರಾಡಿ ಕಪ್ಪು ಹೊಗೆಯನ್ನು ಹೊರಗೆ ಬಿಡಿ. ನಿಮಗೆ ಹೆಚ್ಚು ಆರಾಮದಾಯಕವಾದ ರೀತಿಯಲ್ಲಿ ಊಹಿಸಿಕೊಳ್ಳಿ. ಪ್ರತಿ ಉಸಿರಿನೊಂದಿಗೆ ನಿಮ್ಮ ಸ್ನಾಯುಗಳು ವಿಶ್ರಾಂತಿಗೊಳ್ಳುವುದು ಮತ್ತು ನಿಮ್ಮ ಮನಸ್ಸು ನಿಧಾನವಾಗುವುದನ್ನು ನೀವು ಗಮನಹರಿಸುತ್ತೀರಿ. ಈಗ ನಿಮ್ಮ ಉಸಿರನ್ನು ಸಾಮಾನ್ಯ ಉಸಿರಾಟಕ್ಕೆ ಮರಳಿ ನಿಮ್ಮ ಮೂಗಿನ ಮೂಲಕ ಉಸಿರಾಡಿ. ನಿಮ್ಮ ಮೂಲಾಧಾರ ಚಕ್ರ ಬೆಳಕಿನ ಶಕ್ತಿಯ ಕೆಂಪು ಹೊಳೆಯುವ ಚೆಂಡು ಪ್ರವೇಶಿಸುವ ಬೆಳಕನ್ನು ಚಿತ್ರಿಸುವಷ್ಟು ಆಳವಾಗಿ ಹೊಟ್ಟೆಯಲ್ಲಿ ಉಸಿರಾಡಿ. ನಿಮ್ಮ ಸಮತೋಲನವು ಇಲ್ಲಿ ಪ್ರಾರಂಭವಾಗುತ್ತದೆ. ನಿಮ್ಮ ಬೆನ್ನು ಮೂಳೆಯ ತಳದಲ್ಲಿ ಕೆಂಪು ಬೆಳಕು ಬಲವಾಗಿ ಮತ್ತು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದನ್ನು ಅನುಭವಿಸಿ. ನಿಮ್ಮ ಮೂಲಾಧಾರ ಚಕ್ರವು ನಿಮ್ಮ ದೇಹ ಮತ್ತು ಭೂಮಿಯ ನಡುವಿನ ಸಂಪರ್ಕ ಕೊಂಡಿಯಾಗಿದೆ. ಈ ಪ್ರಜ್ವಲಿಸುವ ಕೆಂಪು ಶಕ್ತಿಯನ್ನು ಚಿತ್ರಿಸಲು ಸ್ವಲ್ಪ ಸಮಯ ಕಳೆಯಿರಿ. ಈಗ ನಿಮ್ಮ ಮನಸ್ಸಿನ ಕಣ್ಣಿನಲ್ಲಿ ನಿಮ್ಮ ಹೊಕ್ಕಳ ಕೆಳಗೆ ನೀವು ನಿಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿರುವುದನ್ನು ಗಮನಿಸಿ. ಬೆಳಕಿನ ಶಕ್ತಿಯ ಹೊಳೆಯುವ ಕಿತ್ತಳೆ ಚೆಂಡನ್ನು ನೀವು ದೃಶ್ಯೀಕರಿಸಿದಂತೆ ನೀವು ಆ ಚಕ್ರದಲ್ಲಿ ಉಸಿರಾಡುವಂತೆ ಅದು ಬಲಗೊಳ್ಳುತ್ತಲೇ ಇರುತ್ತದೆ. ಯಾವುದೇ ಒತ್ತಡಗಳು ಅಥವಾ ಅಸ್ವಸ್ಥತೆಯನ್ನು ಬಿಡುಗಡೆ ಮಾಡುವ ಶಕ್ತಿಯನ್ನು ಹೊರಸೂಸುವುದನ್ನು ಚಿತ್ರಿಸಿಕೊಳ್ಳಿ ಮತ್ತು ನಿಮ್ಮ ಭಾವನೆಗಳು ಮತ್ತು ಆಂತರಿಕ ಸೃಜನಶೀಲತೆಗೆ ಸಂಪರ್ಕಗಳನ್ನು ಸರಿಪಡಿಸಿ. ಈ ಹೊಳೆಯುವ ಕಿತ್ತಳೆ ಶಕ್ತಿಯನ್ನು ಅನುಭವಿಸುತ್ತಾ
ಸ್ವಲ್ಪ ಸಮಯವನ್ನು ಕಳೆಯಿರಿ. ಈಗ ನಿಮ್ಮ ಗಮನ ನಿಮ್ಮ ಹೊಕ್ಕಳಿನ ಮೇಲಕ್ಕೆ ಸರಿಸಿ. ಮಣಿಪುರ ಚಕ್ರ. ನೀವು ಈ ಚಕ್ರದ ಮೇಲೆ ಕೇಂದ್ರೀಕರಿಸಿದಂತೆ ಬೆಳಕಿನ ಶಕ್ತಿಯ ಹೊಳೆಯುವ ಹಳದಿ ಚೆಂಡನ್ನು ನೀವು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಈ ಚಕ್ರವನ್ನು ಉಸಿರಾಡಿ ಶಕ್ತಿಯು ಬಲಗೊಳ್ಳುತ್ತದೆ ಮತ್ತು ಪ್ರಕಾಶಮಾನವಾಗಿ ನಕಾರಾತ್ಮಕ ಅಂಶಗಳನ್ನು ಬಿಡುಗಡೆ ಮಾಡುತ್ತದೆ. ನಿಮ್ಮ ವೈಯಕ್ತಿಕ ಶಕ್ತಿ ಮತ್ತು ಸ್ವಯಂ ಪ್ರಜ್ಞೆಯ ಸಂಪರ್ಕವನ್ನು ಸರಿಪಡಿಸಲು ಈ ಬೆಳಕನ್ನು ಅನುಮತಿಸಿ. ಮರು ಸಮತೋಲನಕ್ಕೆ ಅವಕಾಶ ಮಾಡಿಕೊಡುತ್ತಾ ಸ್ವಲ್ಪ ಸಮಯ ಕಳೆಯಿರಿ. ಈಗ ನಿಮ್ಮ ಅನಾಹತ ಚಕ್ರಕ್ಕೆ ಸರಿಸಿ. ದೃಢವಾಗಿ ಮತ್ತು ಪ್ರಕಾಶಮಾನವಾಗಿ ಬೆಳೆಯುತ್ತಿರುವ ಹೊಳೆಯುವ ಹಸಿರು ಸುಂದರ ಬೆಳಕಿನ ಶಕ್ತಿಯ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಹೃದಯದಿಂದ ಪ್ರೀತಿ ಮತ್ತು ಸಹಾನುಭೂತಿಯೊಂದಿಗೆ ನಿಮ್ಮ ಸಂಪರ್ಕವನ್ನು ಸರಿಪಡಿಸಲು ಈ ಬೆಳಕನ್ನು ಅನುಮತಿಸಿ. ನಿಮ್ಮ ಪ್ರೀತಿ ಮತ್ತು ಶಕ್ತಿಯು ನಿಮ್ಮ ಎದೆಯಿಂದ ಹರಿಯುತ್ತದೆ ಎಂದು ನೀವು ಭಾವಿಸಿದಾಗ ಪ್ರತಿ ಉಸಿರು ನಿಮ್ಮ ಹೃದಯಕ್ಕೆ ಹೆಚ್ಚು ಮತ್ತು ಶುದ್ಧ ಶಕ್ತಿಯನ್ನು ತರುತ್ತದೆ. ನಿಮ್ಮ ಹೃದಯವನ್ನು ತೆರೆದಿಡಿ ಮತ್ತು ನಿಮ್ಮ ಸುತ್ತಲಿನ ಪ್ರಪಂಚವನ್ನು ಪ್ರೀತಿಸಿ. ಇತರರನ್ನು ಮತ್ತು ನಿಮ್ಮ ಸ್ವಂತವನ್ನು ಸ್ವೀಕರಿಸಿ. ಹಸಿರು ರೋಮಾಂಚಕ ಶಕ್ತಿಯು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಆವರಿಸುವುದರಿಂದ ಶಾಂತಿಯನ್ನು ಅನುಭವಿಸಿ. ಈಗ ನಿಮ್ಮ ವಿಶುದ್ಧ ಚಕ್ರಕ್ಕೆ ಸರಿಸಿ. ನಿಮ್ಮ ಕುತ್ತಿಗೆಯ ಪ್ರದೇಶದಲ್ಲಿ ವಾಸಿಸುವ ಬೆಳಕಿನ ಶಕ್ತಿಯ ಸುಂದರವಾದ ನೀಲಿ ಚೆಂಡನ್ನು ಅನುಭವಿಸಿ. ಬೆಳಕಿನ ಶಕ್ತಿಯ ಈ ನೀಲಿ ಚೆಂಡು ಬಲವಾಗಿ ಮತ್ತು ಪ್ರಕಾಶಮಾನವಾಗಿ ಬೆಳೆಯುತ್ತಿರುವುದನ್ನು ಅನುಭವಿಸಿ. ಇಲ್ಲಿ ಸಂವಹನವು ಮುಖ್ಯವಾಗಿದೆ. ಈ ಬೆಳಕನ್ನು ನಿಮ್ಮ ಸತ್ಯಕ್ಕೆ ಮತ್ತು ನಿಮ್ಮ ಸತ್ಯವನ್ನು ಮಾತನಾಡುವ ನಿಮ್ಮ ಸಾಮರ್ಥ್ಯವನ್ನು ಅನುಮತಿಸಿ. ನಿಮ್ಮ ಗಂಟಲನ್ನು ತೆರೆದಿಡಿ ಮತ್ತು ಶಕ್ತಿಯು ಸುಲಭವಾದ ಉಸಿರಾಟದ ಮೂಲಕ ತೆರೆದ ವಾಯು ಮಾರ್ಗವನ್ನು ಸೃಷ್ಟಿಸಲು ಅವಕಾಶ ಮಾಡಿಕೊಡಿ. ನೀವು ನೋಡುವ ಸೌಂದರ್ಯವನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ನೀವು ಸಾಂತ್ವನ ನೀಡುವ ಮತ್ತು ಸಂವಹನ ಮಾಡುವ ಜಗತ್ತಿಗೆ ನೀವು ಇಲ್ಲಿ ಹಿಂತಿರುಗುತ್ತೀರಿ. ನಿಮ್ಮ ಹುಬ್ಬುಗಳ ನಡುವೆ ಇರುವ ಆಜ್ಞಾ ಚಕ್ರಕ್ಕೆ ಹೋಗುವಾಗ ಈ ಹಂತದಲ್ಲಿ ಸುಂದರವಾದ ಇಂಡಿಗೋ ದೀಪವನ್ನು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದನ್ನು ಊಹಿಸಿಕೊಳ್ಳಿ. ನೀವು ಉಸಿರಾಡುವಾಗ ಈ ಇಂಡಿಗೋ ಬೆಳಕು ಬಲವಾಗಿ ಮತ್ತು ಪ್ರಕಾಶಮಾನವಾಗಿ ಬೆಳೆಯುವುದನ್ನು ದೃಶ್ಯೀಕರಿಸಿ. ನೀವು ಉಸಿರಾಡುವಾಗ ನಿಮ್ಮ ಇಡೀ ಜೀವಿಯ ಉದ್ದಕ್ಕೂ ಹರಡುವ ಬೆಳಕು ನಿಮಗೆ ಸ್ಪಷ್ಟತೆ ಮತ್ತು ಒಳನೋಟದ ಅರ್ಥವನ್ನು ತುಂಬುತ್ತದೆ ಎಂದು ಭಾವಿಸುತ್ತೀರಿ. ಇಲ್ಲಿ ನಿಮ್ಮ ದೃಷ್ಟಿ ಕೇಂದ್ರವಿದೆ. ಅಲ್ಲಿ ನೀವು ನೋಡುತ್ತೀರಿ ಮತ್ತು ಸಮಸ್ಯೆಗಳನ್ನು ಪರಿಹರಿಸುತ್ತೀರಿ. ಭವಿಷ್ಯವು ಏನಾಗುತ್ತದೆ ಎಂಬುದನ್ನು ಚಿತ್ರಿಸುತ್ತದೆ.
ನಿಮ್ಮ ಮನಸ್ಸನ್ನು ಶಾಂತಿಗೊಳಿಸಲು ಮತ್ತು ನಿಮ್ಮ ಮೂರನೇ ಕಣ್ಣಿನ ಚಕ್ರದ ಆಂತರಿಕ ಬುದ್ಧಿವಂತಿಕೆಯನ್ನು ಅನುಭವಿಸಲು ನಿಮ್ಮನ್ನು ಅನುಮತಿಸಿ. ನಾನು ಇದೀಗ ಏನು ತಿಳಿದುಕೊಳ್ಳಬೇಕು ಅಥವಾ ನನ್ನ ಅತ್ಯುನ್ನತ ಸತ್ಯ ಯಾವುದು ಎಂದು ನೀವು ಆಜ್ಞಾಚಕ್ರವನ್ನು ಕೇಳಬಹುದು ಮತ್ತು ನಿಮಗೆ ಯಾವ ಒಳನೋಟಗಳು ಬರುತ್ತವೆ ಎಂಬುದನ್ನು ನೋಡಿ. ಉದ್ಭವಿಸುವ ಯಾವುದೇ ಉತ್ತರಗಳು ಅಥವಾ ಆಲೋಚನೆಗಳನ್ನು ನಂಬಿರಿ ಮತ್ತು ನಿಮಗೆ ಮಾರ್ಗದರ್ಶನ ನೀಡಲು ಅವರಿಗೆ ಅವಕಾಶ ಮಾಡಿಕೊಡಿ. ಈ ಶಕ್ತಿಯನ್ನು ಪುನರುತ್ಪಾದಿಸಿ ಇಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಿರಿ. ಈಗ ನೀವು ನಿಮ್ಮ ತಲೆಬುರುಡೆಯ ಮೇಲ್ಭಾಗದ ಮೇಲಿರುವ ಸಹಸ್ರಾರ ಚಕ್ರಕ್ಕೆ ಚಲಿಸುತ್ತಿರುವಿರಿ. ಈ ಹಂತದಲ್ಲಿ ಸುಂದರವಾದ ನೇರಳೆ ಬೆಳಕು ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ನೀವು ಉಸಿರಾಡುವಾಗ ಈ ನೇರಳೆ ಬೆಳಕು ಬಲವಾದ ಮತ್ತು ಪ್ರಕಾಶಮಾನವಾಗಿ ಬೆಳೆಯುವುದನ್ನು ದೃಶ್ಯೀಕರಿಸಿ. ನೀವು ಉಸಿರಾಡುವಾಗ ನಿಮ್ಮ ಇಡೀ ಜೀವಿಯ ಉದ್ದಕ್ಕೂ ಹರಡುವ ಬೆಳಕು ನಿಮಗೆ ಆಧ್ಯಾತ್ಮಿಕತೆ ಮತ್ತು ದೈವಿಕತೆಯ ಸಂಪರ್ಕದಿಂದ ತುಂಬುತ್ತದೆ. ನಿಮ್ಮ ಅಹಂಕಾರ ಮತ್ತು ಬ್ರಹ್ಮಾಂಡದಿಂದ ಬೇರ್ಪಡುವ ಯಾವುದೇ ಅರ್ಥವನ್ನು ಬಿಡಲು ನೀವು ನಿಮ್ಮನ್ನು ಅನುಮತಿಸುತ್ತೀರಿ. ಎಲ್ಲ ಜೀವಿಗಳು ಮತ್ತು ದೈವಿಕ ಸಂಪರ್ಕದ ಹೆಚ್ಚಿನ ಭಾಗವಾಗಿ ನಿಮ್ಮನ್ನು ಕಲ್ಪಿಸಿಕೊಳ್ಳುವುದು. ಎಲ್ಲ ಸೃಷ್ಟಿಯೊಂದಿಗೆ ಏಕತೆ ಮತ್ತು ಏಕತೆಯ ಭಾವನೆಯನ್ನು ಅನುಭವಿಸಿ. ನೀವು ಆಳವಾಗಿ ಉಸಿರಾಡುವುದನ್ನು ಮುಂದುವರಿಸಿದಾಗ ಈ ಎಲ್ಲ ಚಕ್ರಗಳು ಪ್ರಕಾಶಮಾನವಾಗಿ ಮತ್ತು ಸಾಮರಸ್ಯದಿಂದ ಹೊಳೆಯುತ್ತಿರುವುದನ್ನು ಊಹಿಸಿಕೊಳ್ಳಿ. ಇನ್ನೂ ಕೆಲವು ಆಳವಾದ ಉಸಿರನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ದೇಹ ಮತ್ತು ಮನಸ್ಸಿನ ಸಮತೋಲನ ಮತ್ತು ಯೋಗಕ್ಷೇಮದ ಭಾವನೆಯನ್ನು ಅನುಭವಿಸಿ. ಪ್ರಸ್ತುತ ಕ್ಷಣದಲ್ಲಿ ನೆಲೆಗೊಳ್ಳಲು ನಿಮ್ಮನ್ನು ಅನುಮತಿಸಿ. ನಿಮ್ಮ ಭೌತಿಕ ದೇಹಕ್ಕೆ ನೀವೇ ಹಿಂತಿರುಗಿ ಮತ್ತು ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಈ ಧ್ಯಾನದ ಸಮಯದಲ್ಲಿ ನೀವು ಅನುಭವಿಸಿದ ಸಮತೋಲನ ಮತ್ತು ಸಾಮರಸ್ಯದ ಭಾವನೆಗಳನ್ನು ನೆನಪಿಸಿಕೊಳ್ಳುವುದು ಮತ್ತು ನಿಮ್ಮ ಉಳಿದ ದಿನದಲ್ಲಿ ಅದನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವುದು. ದಯವಿಟ್ಟು ಈ ಧ್ಯಾನದ ಉಡುಗೊರೆಯನ್ನು ನಿಮ್ಮ ಪ್ರೀತಿಸುವ ಯಾರೊಂದಿಗಾದರೂ ಹಂಚಿಕೊಳ್ಳಿ. ಧನ್ಯವಾದಗಳು.